ವಿಸ್ಕಿ ಅಥವಾ ಬಿಯರ್ ಯಾವುದು ಆರೋಗ್ಯಕ್ಕೆ ಒಳ್ಳೆಯದು? ಮದ್ಯಪ್ರಿಯರಿಗೆ ಬಿಯರ್ ವರ್ಸಸ್ ವಿಸ್ಕಿ ಎನ್ನುವ ವ್ಯತ್ಯಾಸವೇನೂ ಇಲ್ಲ. ಎರಡನ್ನೂ ಇಷ್ಟಪಡುವವರು ಇದ್ದಾರೆ. ಬಿಯರ್ ಕುಡಿದರೆ ದಪ್ಪಾಗುತ್ತೇವೆ, ವಿಸ್ಕಿ ಕುಡಿದರೆ ಕೊಬ್ಬಿನಾಂಶ ದೇಹದಲ್ಲಿ ಸೇರುವುದಿಲ್ವಾ ಎನ್ನುವ ಪರಿಕಲ್ಪನೆ ಹಲವರಲ್ಲಿ ಇದೆ. ಅಪರೂಪಕ್ಕೊಮ್ಮೆ ಕುಡಿಯುವಾಗ ವಿಸ್ಕಿ ಅಥವಾ ಬಿಯರ್ ನಡುವೆ ಯಾವುದು ಬೆಸ್ಟ್, ಬಿಯರ್ ಅಥವಾ ವಿಸ್ಕಿ ಯಾವುದು ಹೆಚ್ಚಿನ ಲಾಭ ಹೊಂದಿದೆ, ಯಾವುದರಲ್ಲಿ ಯಾವ ಅಂಶ ಇದೆ ಎನ್ನುವ ಇಂಟ್ರೆಸ್ಟಿಂಗ್ ನಾವು ನಿಮಗೆ ಹೇಳುತ್ತೇವೆ. ಬಿಯರ್ ವರ್ಸಸ್ ವಿಸ್ಕಿಯ ನಡುವೆ ಹಲವು ವ್ಯತ್ಯಾಸಗಳು ಇವೆ. ಸಾಮಾನ್ಯವಾಗಿ ಯಾರಾದರೂ ಕುಡಿಯುವುದಕ್ಕೆ ಮೊದಲು ಪ್ರಾರಂಭಿಸಿದರೆ ಅವರು ಬಿಯರ್ನಿಂದ ಶುರು ಮಾಡಿಕೊಳ್ಳುತ್ತಾರೆ. ಬಿಯರ್ ಕುಡಿಯುವವರನ್ನು ಹೊಸ ಕುಡುಕರು ಅಂತರೂ ಹೇಳಬಹುದು. ಆದರೆ ಹಲವಾರು ಹಾರ್ಡ್ಸ್ ಡ್ರಿಂಕ್ಸ್ಗಿಂತಲೂ ಸಾಫ್ಟ್ ಡ್ರಿಂಕ್ ಬಿಯರ್ ಆಯ್ಕೆ ಮಾಡುವುದು ಇದೆ. ಮದ್ಯದಲ್ಲಿ ಇರುವ ಕ್ಯಾಲೋರಿಗಳು, ಸಕ್ಕರೆ ಅಂಶ ಹಾಗೂ ಆಲ್ಕೋಹಾಲ್ನಂತಹ ಅಂಶಗಳು ಪರಿಣಾಮ ಬೀರುತ್ತವೆ. ಕಾರ್ಬೋಹೈಡ್ರೇಟ್ಗಳು ಅಥವಾ ಸಕ್ಕರೆ ಅಂಶವಿಲ್ಲದೆ ಇರುವ ವಿಸ್ಕಿಯಲ್ಲಿ ಕ್ಯಾಲೋರಿಗಳು ಕಡಿಮೆ ಇರುತ್ತವೆ. ಆದರೆ ಅದೇ ಬಿಯರ್ನಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಬಿ ವಿಟಮಿನ್ ಅಂಶ ಇರುತ್ತವೆ. ವಿಸ್ಕಿ ಅಥವಾ ಬಿಯರ್ ನಡುವಿನ ವ್ಯತ್ಯಾಸವೇನು ಎಂಬುದು ನಾವು ನಿಮಗೆ ಹೇಳುತ್ತೇವೆ. ಹಾರ್ಡ್ ಲಿಕ್ಕರ್ ಇಲ್ಲವೇ ಡಿಸ್ಟಿಲ್ ಸ್ಪಿರಿಟ್ ಆಗಿರುವ ವಿಸ್ಕಿಯನ್ನು ಧಾನ್ಯಗಳನ್ನು ಸಂಸ್ಕರಿಸುವ ಮೂಲಕ ತಯಾರಿಸಲಾಗುತ್ತದೆ. ಇದು ಬಿಯರ್ಗಿಂತ ಗಮನಾರ್ಹವಾಗಿ ಹೆಚ್ಚಿನ ಆಲ್ಕೋಹಾಲ್ ಅಂಶಗಳನ್ನು ಒಳಗೊಂಡಿರುತ್ತದೆ. ವಿಸ್ಕಿಯನ್ನು ಸಾಮಾನ್ಯವಾಗಿ ನೀರು, ಮಾಲ್ಟ್, ಹಾಪ್ಸ್ ಹಾಗೂ ಈಸ್ಟ್ನಂತಹ ಪದಾರ್ಥಗಳನ್ನು ಮಿಶ್ರಣ ಮಾಡಿ ತಯಾರಿಸಲಾಗುತ್ತದೆ. ವಿಸ್ಕಿಯು ಹೆಚ್ಚಿನ ಕಿಕ್ ಕೊಡುತ್ತದೆ. ಇದಕ್ಕೆ ಮುಖ್ಯ ಕಾರಣ ಹೆಚ್ಚಿನ ಆಲ್ಕೋಹಾಲ್ ಸಾಂದ್ರತೆ. ಬಿಯರ್ ಇಷ್ಟೊಂದು ಪರಿಣಾಮ ಬೀರಲ್ಲ. ಬಿಯರನ್ನು ಗೋಧಿ, ಬಾರ್ಲಿ ಮತ್ತು ಧಾನ್ಯಗಳ ಮಿಶ್ರಣದಿಂದ ತಯಾರಿಸಲಾಗುತ್ತದೆ. ವಿಸ್ಕಿ ಹಾಗೂ ಇತರ ಸ್ಪಿರಿಟ್ ಮದ್ಯಗಳ ಪ್ರಯೋಜನವೇನೆಂದರೆ ಶೂನ್ಯ ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರುತ್ತವೆ. ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುವುದಿಲ್ಲ. ಬಿಯರ್ ಸಾಮಾನ್ಯವಾಗಿ ಹೆಚ್ಚಿನ ಕ್ಯಾಲೋರಿಗಳು ಮತ್ತು ಕಾರ್ಬೋಹೈಡ್ರೇಟ್ ಅಂಶಗಳನ್ನು ಹೊಂದಿರುತ್ತದೆ. ನೀವು ತಿಂಗಳುಗಳ ಕಾಲ ನಿರಂತರವಾಗಿ ಬಿಯರ್ ಸೇವನೆ ಮಾಡಿದರೆ ದೇಹದ ತೂಕ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಬಿಯರ್ ನಿರೋಧಕವಾಗಿ ಕೆಲಸ ಮಾಡುತ್ತದೆ. ಇದರಲ್ಲಿನ ಫಿನಾಲಿಕ್ ಎನ್ನುವ ಅಂಶ ಇದಕ್ಕೆ ಕಾರಣ. ಬಿಯರ್ ಅನ್ನು ಬಾರ್ಲಿ ಮಾಲ್ಟ್ನಿಂದ ತಯಾರಿಸಲಾಗುತ್ತದೆ. ವಿಸ್ಕಿ ಮತ್ತು ಬಿಯರ್ ಎರಡೂ ಎಥೆನಾಲ್ ಅಂಶಗಳನ್ನು ಒಳಗೊಂಡಿದೆ. ನಿಯಮಿತವಾಗಿ ಸೇವಿಸುವುದರಿಂದ ಆರೋಗ್ಯದ ಲಾಭಗಳಿಗೆಯಾದರೂ ಇದರಿಂದ ಆರೋಗ್ಯದ ಮೇಲೆ ಅಲ್ಪ ಪ್ರಮಾಣದಲ್ಲಿ ಪರಿಣಾಮ ಬೀರುವ ಸಾಧ್ಯತೆ ತಳ್ಳಿಹಾಕುವಂತಿಲ್ಲ. ವಿಸ್ಕಿಯಲ್ಲಿ ಹೆಚ್ಚಿನ ಆಲ್ಕೋಹಾಲ್ ಅಂಶ ಇರುವ ಕಾರಣದಿಂದ ಅದು ಬಿಯರ್ಗಿಂತ ವೇಗವಾಗಿ ಕಿಕ್ ಹೇರುವುದಕ್ಕೆ ಕಾರಣವಾಗಬಹುದು. ವಿಸ್ಕಿ ಹಾಗೂ ಇನ್ನಿತರ ಮದ್ಯ ಸೇವನೆಯಿಂದ ಹ್ಯಾಂಗ್ ಓವರ್ ಕಿಕ್ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ವಿಸ್ಕಿ ಸೇವನೆ ಮಾಡಿದ ನಂತರ ಅಥವಾ ಮರುದಿನ ತಲೆನೋವು, ವಾಕರಿಕೆ ಹಾಗೂ ಆಯಾಸ ಅನುಭವವಾಗುವ ಸಾಧ್ಯತೆಯೂ ಸಹ ಇದೆ. ಗಮನಿಸಿ, ಮದ್ಯ ಸೇವನೆ ಮಾಡುವುದು ಆರೋಗ್ಯಕ್ಕೆ ಹಾನಿಕರ. ಎರಡು ಮದ್ಯಗಳ ನಡುವೆ ವ್ಯತ್ಯಾಸ ಹಾಗೂ ಪರಿಣಾಮ ತಿಳಿಸುವುದಷ್ಟೇ ನಮ್ಮ ಈ ಸುದ್ದಿಯ ಉದ್ದೇಶ.